ಹಲೋ ಎಲ್ಲರಿಗೂ ವೆಲ್ಕಮ್ ಟು ಫುಡ್ಶೋ. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ಇವತ್ತು ದ್ರಾಕ್ಷಿಯಲ್ಲಿ ಹಲ್ವಾ ಯಾವ ಥರ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಈ ರೆಸಿಪಿಗೋಸ್ಕರ ನಾನೊಂದು ½ kg ಅಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ. ಇದು ಸೀಡ್ಲೆಸ್ ದ್ರಾಕ್ಷಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದೆಲ್ಲ ಬಿಡಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಈಗ ಮತ್ತೆ ನಾನು ಇದಕ್ಕೊಂದು ಗ್ಲಾಸ್ ಅಷ್ಟು ವಾಟರ್ನ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು 10 to 15 ಮಿನಿಟ್ಸ್ ನೆನೆಯೋದಕ್ಕೆ ಬಿಡ್ತೀನಿ. ಈಗ ನೋಡಿ, ಇದು 15 ಮಿನಿಟ್ಸ್ ಆಗಿದೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಇದೆಲ್ಲ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿದ್ದೀನಿ ನೋಡಿ. ಈಗ ಇದೆಲ್ಲ ಸೋದಿಸ್ಕೋಬೇಕು. ನಾನು ಈ ಥರ ಒಂದು ಜಾಲರ ತೊಗೊಂಡು ಇದೆಲ್ಲ ಸೋದಿಸ್ಕೊತಾ ಇದ್ದೀನಿ. ನನಗೊಂದು 2 ರಿಂದ 3 ಕಪ್ ಜ್ಯೂಸ್ ಆದರೆ ಸಾಕು. ಇಲ್ಲೊಂದು 2 ಕಪ್ ಜ್ಯೂಸ್ ಆಗಿದೆ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ವಾಟರ್ನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಕಪ್ ಕಾರ್ನ್ಫ್ಲವರ್ ಮತ್ತು 1 ಕಪ್ ಸಕ್ಕರೆನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಥರ ದ್ರಾಕ್ಷಿಯಲ್ಲಿ ಹಲ್ವಾ ಮಾಡಿ ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೆಯದು, ಟೇಸ್ಟ್ ಆಗಿರುತ್ತೆ. ಮತ್ತು ಮಕ್ಳಿಗೂ ಸ್ನ್ಯಾಕ್ಸ್ ಥರ ನೀವು ಕೊಡ್ಬೋದು. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಕಲಿಸ್ಕೊತೀನಿ. ಈ ಥರ ಇದು ಗಂಟು ಇಲ್ದಿರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ಟವ್ ಅಂಟಿಸ್ಬಿಟ್ಟು ಇದನ್ನು ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಒಂದು 2 ಮಿನಿಟ್ಸ್ಗೆಲ್ಲ ಈ ಥರ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 10 to 15 ಮಿನಿಟ್ಸ್ ಆಗುತ್ತೆ ಈ ಪ್ರೋಸೆಸ್ಸು. ನೋಡಿ, 5 ಮಿನಿಟ್ಸ್ಗೆಲ್ಲ ಈ ಥರ ಗಟ್ಟಿಯಾಗಿದೆ. ಈಗ ಇದಕ್ಕೆ ನಾನು ತುಪ್ಪ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಈ ಪ್ರೋಸೆಸ್ಗೆ ನಾನು 3 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇದರಲ್ಲಿ ಕೈ ಬಿಡದೆ ಕಲಿಸ್ಕೊತಾ ಇರಬೇಕು ಇದನ್ನು, ಇಲ್ಲಾಂದರೆ ತಳ ಅಂಟ್ಕೊಳ್ಳುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು. ನೆಕ್ಸ್ಟ್ ದ್ರಾಕ್ಷಿ ಸೀಸನ್ ಬಂದರೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಹೇಗೆ ಬಂತಂತ ಕಾಮೆಂಟ್ ಮಾಡೋದು ಮರಿಬೇಡಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ಮಾತ್ರ ತೊಗೊಂಡಿದ್ದೀನಿ. ನಿಂಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು 1.5 ಕಪ್ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ, ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಕೈ ಬಿಡದೆ ಕಲಿಸ್ತಾನೆ ಇರಬೇಕು ಇದನ್ನು. ನೋಡಿ, ಈಗ 3 ಸ್ಪೂನ್ ತುಪ್ಪ ಆಗಿದೆ. ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬಂದಿದೆ ನೋಡಿ, ತಳ ಎಲ್ಲ ಬಿಡ್ತಾ ಇದೆ. ಇನ್ನು ಇದಕ್ಕೆ ತುಪ್ಪದ ಅವಶ್ಯಕತೆ ಇಲ್ಲ. ಈಗ ಇದಕ್ಕೊಂದೇ 1 ಡ್ರಾಪ್ ಅಷ್ಟು ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಹಾಕಿಲ್ಲ ಅಂದರೂ ಇದು ಲೈಟ್ ಗ್ರೀನರಿಯಾಗಿ ಇರುತ್ತೆ. 1 ಡ್ರಾಪ್ ಅಷ್ಟು ಫುಡ್ ಕಲರ್ ಹಾಕ್ತಾ ಇದ್ದೀನಿ ಅಷ್ಟೇ. ಇದು ಸ್ವಲ್ಪ ಕಲರಾಗಿ ಕಾಣಿಸ್ಲಿ ಅಂತ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊತೀನಿ. ಇಲ್ಲಿ ನಾನು 3 ಥರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮ್, ಪಿಸ್ತಾ, ಗೋಡಂಬಿ. ನೀವು ಯಾವುದಾದ್ರೂ ಟ್ರೈ ಮಾಡಿ. ನೋಡಿ, ಇದೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಆ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಲ್ವಾ ಜೊತೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಈ ಥರ ನಾವು ಈ ಪ್ರೋಸೆಸ್ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಸ್ಟಾರ್ಟಿಂಗಿಂದ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ಇದನ್ನು. ಫೈನಲಿ ರೆಸಿಪಿ ಕಂಪ್ಲೀಟ್ ಆಯಿತು. ನೋಡಿ, ಈ ಹದದಲ್ಲಿ ಬರೋವರೆಗೂ ಇದನ್ನು ಕಲಿಸ್ಕೊತಾ ಇರಬೇಕು. ನೋಡಿ, ಎಷ್ಟೊಂದು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬಂದಿದೆ ಅಂತ. ಈಗ ನಾನು ಇದ್ರಿಗೋಸ್ಕರ ಒಂದು ಪ್ಲೇಟ್ ತೊಗೊಂಡು ಇದಕ್ಕೆ ತುಪ್ಪ ಹಚ್ತಾ ಇದ್ದೀನಿ. ಈಗ ಈ ಪ್ಲೇಟ್ಗೆ ರೆಡಿ ಆಗಿರೋ ಹಲ್ವಾ ಎಲ್ಲ ಸೇರಿಸ್ತಾ ಇದ್ದೀನಿ ನೋಡಿ. ಈ ಥರ ಸೇರಿಸಿದ್ಮೇಲೆ ಇದ್ರ 1 ರಿಂದ 1.5 ಗಂಟೆ ಇದನ್ನು ಸೈಡ್ಗೆ ಇಟ್ಬಿಡ್ತೀನಿ. ಇದೆಲ್ಲ ತಣ್ಣಗೆ ಆಗಬೇಕು. ಈಗ ನೋಡಿ, 1.5 ಅವರ್ ಆಗಿದೆ. ನೋಡಿ, ಈಗ ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಬಂದಿದೆ. ನಾವು ಈ ಥರ ತುಪ್ಪ ಹಚ್ಚಿದ್ರಿಂದ ಪ್ಲೇಟ್ಗೆ ಹಲ್ವಾ ಏನೂ ಅಂಟ್ಕೊಂಡಿಲ್ಲ. ನೋಡಿ, ಎಷ್ಟೊಂದು ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಬಂದಿದೆ ಅಂತ. ಈಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡಿ ಇಟ್ಕೋಬೋದು. ಈ ಥರ ನಾವೇ ಮನೆಯಲ್ಲಿ ದ್ರಾಕ್ಷಿ ಜ್ಯೂಸ್ ಮಾಡಿ ಹಲ್ವಾ ರೆಡಿ ಮಾಡೋದ್ರಿಂದ ತುಂಬ ಹೆಲ್ತ್ಗೂ ಒಳ್ಳೆಯದು ಮತ್ತು ರುಚಿಯಾಗೂ ಇರುತ್ತೆ. ಈ ಥರ ಹಲ್ವಾ ಮಾಡಿ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೊಡ್ಬೋದು. ಆ್ಯಂಡ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. 10 to 15 ಡೇಸ್ ಆದರೂ ಇದೇನೂ ಆಗಲ್ಲ. ಆ್ಯಂಡ್ ನೋಡಿದ್ರಲ್ವಾ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.